ಛೇ, ನನಗಂತೂ ಈ ಮನೆಯಲ್ಲಿ ತುಂಬಾ ಬೇಸರವಾಗಿದೆ. ಈ ಮನೆಯಲ್ಲಿ ಕಾಲ ಕಳೆಯುವುದೇ ನನಗೆ ಕಷ್ಟವಾಗಿದೆ. ಸುಖವಾಗಿ ಹಾಯಾಗಿರ್ಬೇಕಂದ್ರೆ ಗಂಡ ಡ್ಯೂಟಿ ಡ್ಯೂಟಿ ಅಂತ ಹೋಗ್ತಾರೆ. ಈ ಮನೆಯಲ್ಲಿ, ಈ ಹಾಳಾದ ಮನೆಯಲ್ಲಿ ತಂಗಳ ರೊಟ್ಟಿ ಹಳಸಿದ ಅಣ್ಣ ಊಟ ಮಾಡಿ ನನಗಂತೂ ಸಾಕಾಗಿದೆ. ಹಾಯಾಗಿರ್ಬೇಕಂದ್ರೆ ನನ್ನನ್ನು ಇರ್ಲಿಕ್ಕೆ ಬಿಡ್ತಾ ಇಲ್ಲ. ಬರೀ ಕೆಲಸ ಮಾಡು ಅಂತ ಹೇಳ್ತಾರೆ. ನಾನು ಯಾರು ಅಂತ ಇವರಿಗಿನ್ನೂ ಗೊತ್ತಾಗಿಲ್ಲ. ಇವರಿಗೆ ನಾನು ಸರಿಯಾಗಿ ಪಾಠ ಕಲಿಸಲೇಬೇಕು. ಮಿಸ್ಟರ್ ಬೆಂಕಿ, ನೀನು ಹೇಗೆ ಇಲ್ಲಿಗೆ ಬಂದೆ? ತುಂಬಾ ದಿನವಾಯ್ತಲ್ಲ ನಿನ್ನ ಜೊತೆ ಮಾತನಾಡೋದಕ್ಕೆ. ಅದಕ್ಕೆ ರಂಜಿನಿ ಹೇಗಿದ್ದೆ ಅಂತ ನೋಡೋದಕ್ಕೆ ಬಂದೆ. ಅದನ್ನೆಲ್ಲ ವಿಚಾರಿಸೋದಕ್ಕೆ ನೀನ್ ಯಾರು? ಯಾಕೆ ರಂಜಿನಿ ಇಷ್ಟೊಂದು ಕೋಪದಿಂದ ಮಾತನಾಡ್ತಿದ್ಯಾ? ನಾನು ನಿನ್ನ ಅಣ್ಣನ ಸ್ನೇಹಿತ. ನೀನ ನನ್ನ ಸ್ನೇಹಿತನಾಗಿದ್ರೆ ಆವತ್ತು ನನ್ನ ಮುಟ್ಟಲು ಬರ್ತಿಲ್ಲ. ನೋಡು, ಸುಮ್ಮನೆ ಬಂದ ದಾರಿಗೆ ಸುಂಕವಿಲ್ಲದಂತೆ ಹೊರಟು ಹೋಗು ಇಲ್ಲಿಂದ. ಯಾಕೆ ರಂಜಿನಿ ಇಷ್ಟೊಂದು ಕೋಪದಿಂದ ರಂಜಿನಿ, ಅದೊಂದು ದಿನ ನಿನ್ನ ಮೇಲೆ ಕೈ ಮಾಡಿ ತಪ್ಪು ಮಾಡಿಬಿಟ್ಟೆ. ಆದ್ರೆ ನನಗೆ ಬದಲಾಗಿದೆ ರಂಜಿನಿ. ನೀನ್ ಹೇಗಿದ್ಯಾ ಹೇಳು? ನಾನ್ ಚೆನ್ನಾಗಿದ್ದೇನೆ ಬೆಂಕಿ. ಯಾಕೆ ರಂಜಿನಿ ನಿನ್ನ ಮುಖ ನೋಡಿದ್ರೆ ಮನೆಯಲ್ಲಿ ಜಗಳ ಆಗಿರ್ಬೋದು ಕಾಣಿಸುತ್ತೆ. ಹಾಗೇನಿಲ್ವಲ್ಲ, ಸ್ವಲ್ಪ ಬೇಜಾರಾಗಿದ್ದು ಹಾಗೆ ಸುತ್ತಾಡ್ಕೊಂಡು ಹೋಗೋಣ ಅಂತ ಬಂದೆ. ಯಾಕೆ ರಂಜಿನಿ ನಿನ್ನ ಮುಖ ನೋಡಿದ್ರೆ ಮನೆಯಲ್ಲಿ ಹಾಗಾದ್ರೆ ಬೆಂಗಳೂರಿಂದ ನಂದೀಶ ಯಾವಾಗ ಬರ್ತಾರೆ? ಅವರು ಬರ್ಬೇಕಾದ್ರೆ ಇನ್ನು 2 ತಿಂಗಳಾಗುತ್ತೆ. ರಂಜಿನಿ, ಪೊಲೀಸ್ ಡ್ಯೂಟಿ ಅಂದ ಮೇಲೆ ಹಗಲು ರಾತ್ರಿ ಮಾಡ್ಲೇಬೇಕು. ಬೆಂಗಳೂರು ಹೋಗಿದ್ದಾರೆ ಅಂದ್ರೆ ಇನ್ನು ಯಾವಾಗ ಬರ್ತಾರೆ ಏನೋ. ಮೊದಲೇ ಈಗ ಚುನಾವಣೆ ಸಲುವಾಗಿ ತುಂಬಾ ಗಲಾಟೆ ಆಗ್ತಾ ಇದೆ. ಇನ್ನು ಚುನಾವಣೆಗೆ 2 ತಿಂಗಳಿದೆ. ಹಾಗಾದ್ರೆ ಒಬ್ಬಟ್ಟಿಗೆ ಹೇಗಿರ್ತಾರೆ ರಂಜಿನಿ? ಅದು ಅಲ್ಲದೆ ಮದುವೆಯಾಗಿ 3 ವಾರ ಆಯ್ತು. ಅವ್ರು 2 ತಿಂಗಳ ನಂತರ ಬರ್ತಾರಲ್ಲ, ಆವಾಗ ಸುಖ ಸಂತೋಷದಿಂದ ಇರ್ತೀವಿ. ರಂಜಿನಿ, ನಿನ್ನ ಗಂಡ ಈಗ ಫಸ್ಟ್ ಟೈಮ್ ಡ್ಯೂಟಿ ಮಾಡ್ತಾ ಇರೋದು. ಅವ್ರಿಗೆ ಟ್ರೈನಿಂಗ್ 10-1 ವರ್ಷಗಳ ಕಾಲ ಜಿಲ್ಲೆಗಳಿಂದ ಜಿಲ್ಲೆಗಳಿಗೆ ಹಾಕುತ್ತಾರೆ. ಅವ್ರು ಊರಿಗೆ ಬರೋದು 3 ತಿಂಗಳಿಗೊಮ್ಮೆ 6 ತಿಂಗಳು ಬರ್ಲಿಕ್ಕೆ ಮಾತ್ರ ಸಾಧ್ಯ. ಹಾಗಾದ್ರೆ ನಿನ್ನ ಜೀವನ ಹೇಗೆ ರಂಜಿನಿ? ಯಾಕೆ ಬೆಂಕಿ, ಏನಿನ ಮಾತಿನ ಅರ್ಥ ಬೇರೆನ ಅನಿಸ್ತಾ ಇದೆ? ರಂಜಿನಿ, ನಿನ್ಗೆ ಇಷ್ಟೆಲ್ಲ ಹೇಳಿದ್ರು ನಿನ್ನ ತಪ್ಪಾಗಿ ತಿಳ್ಕೊಂಡ್ರೆ ನೋಡ್ ರಂಜಿನಿ, ನಾನು ನಿನ್ನ ಒಳ್ಳೇದನ್ನು ಆಗ್ಲಿ ಎಂದು ಬಯಸ್ತಿದ್ದೀನಿ. ಅಲ್ಲ ರಂಜಿನಿ, ನಿನ್ನ ಜೀವನದಲ್ಲಿ ಗಂಡನ ಸುಖ ಪಡೆಯಬೇಕೆಂಬ ಆಸೆ ನಿನಗಿಲ್ಲವೇ? ಗಂಡ ಹೆಂಡತಿ ಹೀಗೆ ಬೇರೆ ಬ್ಯಾರೆ ಆದ್ರೂ ಆಸೆ ಹಾಕಿಕೊಳ್ಳಿ ಬೇಕಿಲ್ಲವೇ ರಂಜಿನಿ? ನೋಡು, ವಿಚಾರಿಸ್ಕೋ. ನಾನು ಹೇಳುವುದ್ರಲ್ಲಿ ಏನಾದ್ರೂ ತಪ್ಪಿದ್ರೆ ಹೇಳಿಬಿಡು, ನಾನು ಹೊರಟು ಹೋಗ್ತೇನೆ. ವಿಚಾರಿಸ್ಕೋ. ಹೌದು, ಇವರು ಹೇಳುವ ಮಾತಿನಲ್ಲಿ ನಿಜವಿದೆ. ನಾನು ಈ ರೀತಿ ಇರುವುದಕ್ಕಿಂತ ಸುಖ ಸಂತೋಷವಾಗಿ ಇರಬೇಕು ಅಂದ್ರೆ ನಾನು ಇವನ ಜೊತೆನೇ ಇರಬೇಕು. ಗಂಡನಿಲ್ಲದೆ 1 ವರ್ಷ ನಾನು ಹೇಗೆ ಕಾಲ ಕಳೆಯಲಿ? ಇವರು ಹೇಳಿದಂತೆ ನಾನು ಕೇಳಬೇಕು. ಇವರು ಹೇಳುವ ಮಾತಿನಲ್ಲಿ ನಿಜವಿದೆ ಅಂತ ಅನಿಸ್ತಿದೆ. ಯಾಕೆ ರಂಜಿನಿ, ಏನಾಯ್ತು? ಹೌದು ಬೆಂಕಿ, ನೀನು ಹೇಳುವ ಮಾತಿನಲ್ಲಿ ಸತ್ಯವಿದೆ. ಹಾಗಾದ್ರೆ ನಿನ್ನ ಮುಂದಿನ ಪ್ಲಾನ್ ಏನು? ನೀವು ಹೇಳಿದ ಹಾಗೆ ಕೇಳ್ತೀನಿ ಬೆಂಕಿ. ಹಾಗಾದ್ರೆ ರಂಜಿನಿ, ಈ ಬೇಜಾರಾದ ಹಾಗಾದ್ರೆ ರಂಜಿನಿ, ತುಂಬಾ ದಿನಗಳಿಂದ ನೀನು ಇಷ್ಟಪಟ್ಟಿದ್ದೀನಿ. ನೀನು ನನ್ನ ಉಳ್ಳಾಗಿ ಬೇರೆ ಏನು ಬೇಕಿಲ್ಲ ಈ ಜೀವಕ್ಕೆ. ನಿಮ್ಮ ಇಷ್ಟದಂತೆ ನಾನು ನಿಮ್ಮ ಅರ್ಧಾಂಗಿನಿಯಾಗಿ ನಿಮಗೆ ಸುಖ ಕೊಡ್ತಾರೆ ಈ ರಂಜಿನಿ. ಹಾಗಾದ್ರೆ ಈ ಬೇಜಾರದ ಮನಸ್ಸಿಗೆ ಒಂದು ತಂಪನ್ನು ನೀಡಬೇಕಾದ್ರೆ ಒಂದು ಹಾಡನ್ನಾದ್ರೆ ಹಾಡ ಬರದೆ? ಆಯ್ತು ರಾಜ, ನಿಮ್ಮ ಇಷ್ಟದಂತೆ ಆಗಿ.
ಈ ಆಶಾಲತೆಯಲ್ಲಿ ಈ ಆಶಾಲತೆಯಲ್ಲಿ ಬನ್ನಿರಲ್ಲ ಹೋಗೋಣ ರೆಡಿ